ಇನ್ನು ಬೆಂಗಳೂರಿನಲ್ಲಿ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಡೆಂಗ್ಯೂ ಸಮಸ್ಯೆಗಳು. ಕಾರಣ ಈಗ ಕೇಸ್ಗಳು ಇನ್ಕ್ರೀಸ್ ಆಗಿ ಹೋಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಅದನ್ನು ನೋಡಬೇಕು. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೇನೆ ಡೆಂಗ್ಯೂ ಬಂದು ಹೋಗಿತ್ತು. ಬೆಂಗಳೂರಿನಲ್ಲಿ ಈಗ ಜಾಸ್ತಿ ಆಗಿದೆ ಡೆಂಗ್ಯೂ ಪ್ರಕರಣಗಳು. ಬೆಂಗಳೂರಿನ 8 ವಲಯಗಳಲ್ಲಿ 1000 ಕೇಸ್ ಬರ್ತಾ ಇದೆ. ಮನೆ ಸುತ್ತಮುತ್ತಲು ಎಲ್ಲಾದರೂ ನೀರನ್ನು ಹಾಗೆ ಇಟ್ಟಿದ್ರೆ, ಮಳೆ ನೀರು ಬಂದು ಹಾಗೆ ನಿಂತಿದ್ರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ಒಂದ್ಸಲ ಶುರು ಆಗ್ಬಿಟ್ರೆ ಒಂದು ದೊಡ್ಡ ಇದೇ ಶುರು ಆಗ್ಬಿಡುತ್ತೆ ಅದರ ರೀತಿಯಲ್ಲಿ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ವಿಚಾರದಲ್ಲಿ. ಡೆಂಗ್ಯೂ ಬಗ್ಗೆ ಏನಿದೆ ರಿಪೋರ್ಟ್ ನೋಡಿ. ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಆಯಿತು ಡೆಂಘಿ. 8 ವಲಯಗಳಲ್ಲಿ 1000 ಕೇಸ್. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೇನೆ ಡೆಂಘಿ. ಹೌದು, ಬೆಂಗಳೂರಿನಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಡೆಂಗ್ಯೂ ಜ್ವರ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಕೇಸ್ ಹೆಚ್ಚಳವಾಗಿರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕೇವಲ 20 ದಿನದಲ್ಲಿ 1000 ಡೆಂಗ್ಯೂ ಕೇಸ್ ಪತ್ತೆಯಾಗಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ 4 ಪಟ್ಟು ಹೆಚ್ಚಾಗಿದೆ. ಬಿಬಿಎಂಪಿ ಡೆಂಗ್ಯೂ ಸರ್ವೆ ಮಾಡಿದ್ದು 6 ತಿಂಗಳಲ್ಲಿ 2457 ಕೇಸ್ ಪತ್ತೆಯಾಗಿದೆ. ಕೇವಲ 20 ದಿನದಲ್ಲಿ 1000 ಕೇಸ್ ದಾಖಲಾಗಿವೆ. ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ 1046 ಡೆಂಗ್ಯೂ ಕೇಸ್, ಮಹದೇವಪುರ 328, ಪೂರ್ವದಲ್ಲಿ 236, ಬೊಮ್ಮನಹಳ್ಳಿಯಲ್ಲಿ 113 ಕೇಸ್, ದಕ್ಷಿಣ ವಲಯದಲ್ಲಿ 113, ಯಲಹಂಕದಲ್ಲಿ 90, ಆರ್ಆರ್ ನಗರದಲ್ಲಿ 83, ಪಶ್ಚಿಮ ವಲಯದಲ್ಲಿ 77, ದಾಸರಹಳ್ಳಿಯಲ್ಲಿ 6 ಕೇಸ್ಗಳು ದಾಖಲಾಗಿವೆ. ಬೆಂಗಳೂರಿಗೆ ಈ ಡೆಂಗ್ಯೂ ಕೇಸ್ಗಳು ಮಾರಕ ಆಗುತ್ತಾ, ಡೇಂಜರ್ ಆಗುತ್ತಾ ಎನ್ನುವಂತ ಅನುಮಾನ ಕಾಡ್ತಿದೆ. ಯಾಕೆ ಅಂತಂದ್ರೆ ಕೇವಲ 20 ದಿನದಲ್ಲಿ 1024 ಕೇಸ್ಗಳು ದಾಖಲಾಗಿದ್ದು ತೀರಾ ಅಪಾಯಕಾರಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಮಹದೇವಪುರ ವಲಯದಲ್ಲಿ 328 ಕೇಸು, ಜೊತೆಗೆ ಪೂರ್ವ ವಲಯದಲ್ಲಿ 238 ಕೇಸ್ಗಳು ದಾಖಲಾಗಿ ಬೊಮ್ಮನಹಳ್ಳಿ ಮತ್ತೆ ದಕ್ಷಿಣ ವಲಯದಲ್ಲೂ ಕೂಡ 100ರ ಗಡಿ ದಾಟಿದೆ. ಹೀಗಾಗಿ ಜನ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಮನೆ ಮುಂಭಾಗ ಸ್ವಚ್ಛತೆಯನ್ನ ಕಾಪಾಡಬೇಕಾಗತ್ತೆ. ನಿರಂತರ ಮಳೆ ಬರ್ತಾ ಇದೆ, ಶೀತ ಗಾಳಿ, ಮೋಡ ಕವಿದ ವಾತಾವರಣ. ಹೀಗಿರಬೇಕಾದ್ರೆ ಸ್ವಚ್ಛತೆಯನ್ನ ಕಾಪಾಡಿ ತಾವು ವಾಸ ಮಾಡುವಂತ ಸುತ್ತಮುತ್ತ ಸೊಳ್ಳೆಗಳು ಸುಳಿಯದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಬಿಬಿಎಂಪಿ ಕೂಡ ಮುಂಜಾಗ್ರತಾ ಕ್ರಮ ವಹಿಸ್ತಾ ಇದೆ. ಅವರು ಕೂಡ ಔಷಧಿ ಸಿಂಪಡಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರಿಗೆ ಡೆಂಗ್ಯೂ ಪಾಸಿಟಿವ್ ಆಗಿದೆ. 3 ದಿನದಿಂದ ಜ್ವರದಿಂದ ಬಳಲುತ್ತಿದ್ರು. ರಕ್ತದ ಮಾದರಿಯನ್ನ ಪಡೆದು ಪರೀಕ್ಷೆಗೆ ಒಳಪಡಿಸಿದಾಗ ಪಾಸಿಟಿವ್ ಆಗಿದೆ. ಮನೆಯಲ್ಲೇ ಟ್ರೀಟ್ಮೆಂಟ್ ಪಡೆದು ಗುಣಮುಖರಾಗಿದ್ದಾರೆ. ಮುಖ್ಯ ಆಯುಕ್ತರಿಗೇನೆ ಡೆಂಘಿ ಕಾಟ ಕಾಡಿದೆ. ಇನ್ನು ಸಾಮಾನ್ಯ ಜನರ ಕಥೆ ಹೇಗೆ ಎಂಬ ಪ್ರಶ್ನೆ ಎದ್ದಿದೆ. ಹೀಗಾಗಿ ಬಿಬಿಎಂಪಿ ಎಚ್ಚೆತ್ತು ಮುಂಜಾಗ್ರತಾ ಕ್ರಮವನ್ನ ವಹಿಸುತ್ತಾ ಜಾಗೃತ ಕಾರ್ಯಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿದೆ. ಈ ಡೆಂಗ್ಯೂ ಕೇಸ್ಗಳು ಹೆಚ್ಚಾದ್ರೆ ಅಥವಾ ಒಬ್ಬರಿಗೆ ಬಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಸೊಳ್ಳೆಯಿಂದ ಹರಡುತ್ತೆ. ಆದ್ರೂ ಕೂಡ ಮಕ್ಕಳು, ಮಹಿಳೆಯರು, ವಯಸ್ಸಾದವರು, ಗರ್ಭಿಣಿಯರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈಗಾಗಲೇ ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೇನೆ ಡೆಂಗ್ಯೂ ಪಾಸಿಟಿವ್ ಆಗಿ ಈಗ ಅವರು 3 ದಿನಗಳ ಕಾಲ ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗಿದ್ದಾರೆ. ಆ ರೀತಿ ವೆರಿ ಡೇಂಜರ್ ಅಂತ ಅನ್ನಿಸುವಂತ ವ್ಯಕ್ತಿಗಳು, ಅಪಾಯಕಾರಿಯಾದಂಥ ವ್ಯಕ್ತಿಗಳು, ಇವರು ಕೂಡ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹೀಗಾಗಿ ಡೆಂಗ್ಯೂ ಕೇಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೂ ಕೂಡ ಬಿಬಿಎಂಪಿ ಹರಸಾಹಸವನ್ನ ಮಾಡ್ತಾ ಇದೆ. ಮೋಡ ಕವಿದ ವಾತಾವರಣ, ಶೀತ ಗಾಳಿಯಿಂದ ವೈರಲ್ ಫೀವರ್ ಕೂಡ ಹೆಚ್ಚಾಗ್ತಾ ಇದೆ. ಜನ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಜನ ತಮ್ಮ ಮನೆ ಸುತ್ತಮುತ್ತ ಮಳೆ ನೀರು ನಿಲ್ಲದಂತೆ ಕ್ರಮ ವಹಿಸಿ ಸ್ವಚ್ಛತೆಯನ್ನ ಕಾಪಾಡೋ ಮೂಲಕ ಡೆಂಗ್ಯೂನಿಂದ ದೂರವಾಗಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.